ಸಾವಿಲ್ಲದ ಕೇಳಿಲ್ಲದ, ಅವನಿಗೆ ಸಾವಿಲ್ಲ, ಅವನಿಗೆ ಕೇಳು ಇಲ್ಲ. ಕುಲವಿಲ್ಲದ, ಕುಲ ನಮಗದವ, ನಾವು ಆ ಕುಲದವ್ರು, ನಾವು ಈ ಕುಲದವ್ರು, ನಾವು ಕೆಳ ಕುಲದವ್ರು, ನಾವು ಮ್ಯಾಲ ಕುಲದವ್ರು, ನಾವು ಕೆಳ ಜಾತಿಯವ್ರು, ನೀವು ಮೇಲ್ ಜಾತಿಯವ್ರು, ನಮಗ್ ಕುಲ ಅದಾವ, ನಾವು ಮಾಡ್ಕೊಂಡಿವಿ, ದೇವ್ರು ಮಾಡಿಲ್ಲ. ಕುಲವಿಲ್ಲದ ನಿಸ್ಸೀಮ ಚಲುವಂಗ ಅನ್ನೋದಿದೆ. ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದಕ್ಕೆ ನಿಸ್ಸೀಮ ಅಂತ ಕರೀತಾರೆ. ಸೀಮೆ ಇಲ್ಲದಕ್ಕೆ ಕರೀತಾರೆ ನಿಸ್ಸೀಮ ಅಂತ ಕರೀತಾರೆ. ನಿಸ್ಸೀಮ ಚಲುವಂಗ. ಅವ್ರು ಸಾವು ಇಲ್ಲಂತ ಮತ್ತೆ ಕೇಳು ಇಲ್ಲಂತ. ಆದ್ರ ಅತಿ ರೂಪವಂತ, ಅತಿ ರೂಪವಂತ, ನೋಡಕ್ ಬಹಳ ಚಂದ ಅದ. ರೂಪ ಇದ್ರೆ ಚಂದ ಕಾಣ್ತದ್ರಿ, ಮತ್ತೆ ರೂಪ ಇಲ್ಲ ಹೆಂಗ್ ಚಂದ ಕಾಣೋದು? ಅದಕ್ಕೆ ಹೇಳ್ತಾರ, ಆಗ ತಾನೇ ಹುಟ್ಟತಕ್ಕಂಥ ಸೂರ್ಯೋದಯವನ್ನು ನೋಡ್ಬೇಕು, ಸೂರ್ಯಾಸ್ತವನ್ನು ನೋಡ್ಬೇಕು, ಅರತಕ್ಕಂಥ ಹೂ ನೋಡ್ಬೇಕು, ಹರಿತಕ್ಕಂಥ ನೀರು ನೋಡ್ಬೇಕು. ನೈಸರ್ಗಿಕವಾಗಿರ್ತಕ್ಕಂಥ ಈ ಸೌಂದರ್ಯ, ಇದು ಸುಂದರನಾಗಿ ಕಟ್ಟಿರ್ತಕ್ಕಂಥ ಇದು ದೇವರ ಸೃಷ್ಟಿ. ಸುಂದರವಾಗಿರ್ತಕ್ಕಂಥವನು ಮಾತ್ರ ಸುಂದರವಾದ ಜಗತ್ತನ್ನು ಸೃಷ್ಟಿ ಮಾಡಬಲ್ಲ. ಏನೋ ಸುಂದರನಾಗಿರ್ತಕ್ಕಂಥವ ಸುಂದರವಾದದ್ದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಅವ್ ಚಂದ ಇಲ್ಲ ಅಂದ್ರೆ ಏನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಯಾವಾಗ ಎಲ್ಲಿ ಏನ್ ಮಾಡ್ಬೇಕು ಅವ್ನು ಚಂದಾಗಿ ಗೊತ್ತು. ಸರ್ವಜ್ಞ ಕವಿ ಹೇಳ್ತಾನ, ಹಿಡಿಹಣ್ಣು ಕುಂಬಳಕ್ಕೆ ಮಿಡಿಗಾಯಿ ಆಲಕ್ಕೆ. ಏನ್ ಅದ್ಭುತ ರೀ! ಹಿಡಿಹಣ್ಣು ಕುಂಬಳಕ್ಕೆ ಮಿಡಿಗಾಯಿ ಆಲಕ್ಕೆ ಅಡಿ ನೆಳದಲ್ಲಿ ಕಪ್ಪಾಂತ ಕೆಳದಂತೆ ಮೃಡನು ಮಾಡಿದನು ಸರ್ವಜ್ಞ. MSc ಓದಿರ್ತಕ್ಕಂಥ ಶಾನೆ ಇರ್ತವ. MSc ಮಾಡಿದ್ದಂತ ತಮ್ಮ ಊರಿಗೆ ರಬಕವಿಗೆ ಬರ್ಬೇಕಲ್ಲ, ಬೆಂಗಳೂರಿಂದ ರಬಕವಿಗೆ ಬರ್ಬೇಕಲ್ಲ. ಅವಾಗೆಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲವಂತ ಸರಿಯಾಗಿ. ಒಂದು 10 ಹರದಾರಿ ಹಿಂಗೆ ನಡ್ಕೊಂಡು ಬರ್ಬೇಕಾಗಿತ್ತು. ಅಲ್ಲಿ ರೋಡಿಗೆ ಇಳಿದ ಒಂದು ಸೂಟ್ಕೇಸ್ ಹಿಡಿದ ಹಿಂಗೆ ಬರ್ತಿದ್ದ, ಹಿಂಗೆ ರೋಡಿಗೆ ಬರ್ತಿದ್ದ, ಹಿಂಗೆ ರೋಡಿಗೆ ಬರ್ತಿದ್ದ. ಬರ್ತಾ ಇರ್ಬೇಕಾದ್ರೆ ಭಾಳ ಬಿಸಿಲಿತ್ತು. ಅಲ್ಲೊಂದು ತೋಟ ಇತ್ತು, ಬಿಸಿಲಿತ್ತು, ತೋಟ ಇತ್ತು, ನೀರು ಹರಿತಿದ್ದು, ನೀರಡಿಕೆನೂ ಆಗಿತ್ತು. ನೀರಡಿಕೆ ಆಗಿತ್ತು. ಅಲ್ಲಿ ಹೋಗಿ ಏನ್ ಮಾಡ್ದ ಅಂದ್ರ ಒಂದು ಕಟ್ಟಿತ್ತು, ಕಟ್ಟಿನಾಗ ಒಂದು ಆಲದ ಮರ ಇತ್ತು. ಆಲದ ಮರದ ಕೆಳಗ ಹೋಗಿ ಕುಂತ, ಅಲ್ಲಿ ಮುಖ ತೊಳ್ಕೊಂಡ, ನೀರು ಕೊಡದ, ಆಲದ ಮರಕ್ಕೆ ಕುಂತ. ಯಾಕೋ ಬ್ಯಾಸ್ ಅನ್ಸಾಕತ್ತು. ಅದೇ ಸೂಟಿಗೆ ತಗೊಂಡು ತಲೆ ಬಿಡ್ತು ಇಟ್ಕೊಂಡ ಹಿಂಗ ಮಲ್ಕೊಂಡ. ಹಿಂಗ ಮಲ್ಕೊಂಡ ತಕ್ಷಣ ನೋಡ್ದ ಆಲದ ಗಿಡ ಇತ್ತು. ಆಲದ ಗಿಡದಾಗ ಈಟೀಟ ಕಾಯಿ ಇತ್ತು. ಆಲದ ಗಿಡ ನೋಡಿರಿಲ್ರಿ? ಒಂದ್ ಚಪ್ಪಾಳೆ ಹೊಡಿರಿ ಹೇಳ್ತಾರೆ. ಯಾಕಂದ್ರ ನಿದ್ರಾ ದೇವತೆ ಭಾಳ ಕೆಟ್ಟದಾಡ್ರಿ. ಆಕಿ ಭಾಳ ಕೆಟ್ಟದಾಡ್ರಿ. ಪೂಜೆ ಮಾಡಾಕತ್ತೀವಿ ಇಲ್ಲೋ ಎಲ್ಲಿರ್ತಾಳ ಬಂದ ಬಿಡ್ತಾಳ್ರಿ. ವಚನ ಸಾಹಿತ್ಯ ಓದಾಕತ್ತೀವಿ ಎಲ್ಲಿಂದ ಬಂದ ಬಿಡ್ತಾಳ್ರಿ. ಅದ ಟಿವಿ ನೋಡ್ರಿ, ಬಾಳ್ತನಕ ನಾಟಕ ನೋಡ್ರಿ ಬರ್ತಾಳೆ ಇದ್ರು. ಹಿಂಗ ನೋಡ್ತೀವಿ. ಹಿಂಗ ಸೀನ ಕಂತ ಮಿಸ್ ಇಲ್ಲಿತ್ತಂತ ಹೇಳಿ ಹಿಂಗ ನೋಡ್ತೀವಿ. ಆ ಕಡೆ ನಮ್ಮ ಹಳ್ಳಿ ಕಡೆ ನಾಟಕ ಮಾಡ್ತಾರೆ, ನೀವು ಸಿಟಿಯಾಗ ಮಾಡಲ್ಲ ನಾಟಕ. ನಮ್ಮ ಊರಾಗೆಲ್ಲ ಮಾಡ್ತಾರೆ. ಏನ್ ಮಾಡ್ದವ? ಸುಟಿಕೆ ಹಿಡ್ಕೊಂಡು ಬಂದವ. ಏನ್ ಮಾಡ್ದ? ಮಲ್ಕೊಂಡ ಹಿಂಗ ಕೆಳಗೆ ನೋಡ್ದ. ಹಿಂಗ ಬಳ್ಳಿತ್ತು, ಕುಂಬಳು ಬಳ್ಳಿತ್ತು. ಹಿಂಗ ಕುಂಬಳು ಬಳ್ಳಿ ಹಿಂಗಿಂತ ಕಾಯಿದ್ದು, ಆಲದ ಮರಕ್ಕೆ ಇಟ್ಟಿಟ್ಟು ಮಿಡಿಗಾಯಿದ್ದು. ಅಂದ, ಈ ದೇವ್ರಿಗೆ ಏನಾರು ಕಾಮನ್ ಸೆನ್ಸ್ ಐತನ ಅನ್ನೋ. ಅವ MSc ಶಾನೆ ಇದ್ದಲ್ರಿ. ಅದಕ್ಕೆ ಈ ದೇವರಿಗೆ ಏನೋ ಕಾಮನ್ ಸೆನ್ಸ್ ಐತಿ ಸ್ವಲ್ಪ ನಿಮಗ? ಯಾಕ ಅಲ್ಲ, ದೊಡ್ಡ ಆಲದ ಮರ ಐತಿ, ಇಟಿ ಕಾಯಿ ಮಾಡ್ಯ. ಸಣ್ಣದೊಂದು ಬಳ್ಳಿ ಐತಿ, ಅದಕ್ಕೆ ಹಿಂದಿಂತ ಕುಂಬಳಕಾಯಿ ಮಾಡ್ಯಾನ. ನೋ ಸೆನ್ಸ್, ಕಾಮನ್ ಸೆನ್ಸ್ ಇಲ್ಲ ನಿಮ್ ದೇವರಿಗೆ. ಅದೇನ ಮನೆ ಯಾರು ಬಸವಗೀತ ಮಾತಾಜಿ ದೇವ್ರು ಹಂಗ ಹಿಂಗ ಹೇಳ್ತಿದ್ರು. ಅವರು ಅವರ, ಈ ದೇವ್ರು ಅವನ ಅಂದೇನ್ ಮಾಡ್ದ? ನೀರು ಕುಡಿದಿದ್ದಲ್ರಿ, ಹೊಟ್ಟೆ ತುಂಬಿತ್ತು. ಸುಳಿಗಾಳಿ ಬೀಸಾಕತ್ತು. ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿದ ಸುಳಿಗಾಳಿಗೆ ಏನಾಯ್ತು? ಆಲದ ಹಿಡಿದಾಗಿದ್ದ ಆಲದ ಕಾಯಿ ಹರಿತು, ಪಟ್ ಅಂತ ಹರಿತು, ಟಪ್ ಅಂತ ಮೂಗಿನ ತುದಿ ಮ್ಯಾಲ ಬಿತ್ತು. ಮುಗಿದಾಗ ಬಡ 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 ರಕ್ತ ಬರಕ, ಪಟ್ ಅಂತ ಹರಿತು, ಚಟ್ ಅಂತ ಬಿದ್ದುಕೊಂಡು ರಕ್ತ ಬರಕತ್ತು. ಅವ ಅಂದ, ಎದ್ದ, ದೇವ್ರೆ ನನ್ನ ದಯವಿಟ್ಟು ಕ್ಷಮ ಮಾಡಿ. ಯಾಕಂದ್ರೆ ಆ
ಆಲದ ಗಿಡದಂತ ಆಲದ ಗಿಡಕ್ಕೆ ಕುಂಬಳಕಾಯಿ ಅಂತ ಕಾಯಿ ಇಟ್ಟಿದ್ರ ಅದು ಹರಿದು ಬಂದು ನನ್ನ ಮೂಗಿನ ಮ್ಯಾಗ ಬಿದ್ದಿದ್ರ ನಾ ಅಲ್ಲೇ ಅಪ್ಪಚ್ಚಾಗಿ ಹೋಗಿದ್ನಿ ದೇವ್ರೆ ನೀ ಏನ್